ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಸುರತ್ಕಲ್ಲಲ್ಲಿ ಹಲಸಿನ ಮೇಳ ನಡೀತಾ ಇದೆ. ಸೊ ನೋಡೋಣ ಅಂತ ಬಂದಿದ್ದೇನೆ. ಎಲ್ಲರೂ ಹೋಗ್ತಿದ್ದಾರೆ, ಬರ್ತಿದ್ದಾರೆ, ಖುಷಿಯಲ್ಲಿ ಓಡಾಡ್ಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿದೆ ಎಂಟ್ರೆನ್ಸ್ ನೋಡ್ತಿದ್ದೀರಲ್ವ. ಎಲ್ಲರೂ ಬರ್ತಿದ್ದಾರೆ, ಹೋಗ್ತಿದ್ದಾರೆ, ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ತರ್ತಾ ಇದ್ದಾರೆ. ಸೊ ಎಂಟ್ರಿ ಕೊಟ್ಟೆ ಬಿಟ್ಟೆ ನಾನು ಕೂಡ. ನೋಡಿ ಎಷ್ಟಕ್ಕೊಂದು ಸ್ಟಾಲ್ಗಳು ಬಂದಿದೆ ಅಂತ. ಇಡೀ ಹಾಲ್ ತುಂಬ ದೊಡ್ಡದಾದ ಹಾಲ್ ಇದು. ಹಾಲ್ ತುಂಬ ಸ್ಟಾಲ್ಗಳು ಬಂದಿವೆ ನೋಡಿ. ಹಾಗೆ ಜನರು ಕೂಡ ನೋಡ್ತಿದ್ದಾರೆ. ಹಾಗೆ ಇಲ್ಲೊಂದಿಷ್ಟು ಜನ ನೋಡಿ ಸ್ಟಾಲ್ ಹಾಕ್ಕೊಂಡವರು ನಿಮಗೆಲ್ಲ ಹಾಯ್ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಹಾಯ್. ಮತ್ತು ಈಗ 1 by 1 ಸ್ಟಾಲ್ಗಳನ್ನು ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಹಲಸಿನ ಮೇಳ ಅಂತೂ ಹೌದು, ಆದರೆ ಬೇರೆಲ್ಲ ಅಂಗಡಿಗಳು ಕೂಡ ಬಂದಿವೆ ನೋಡಿ. ಸರ, ಬಳೆ, ಬಟ್ಟೆಗಳು, ಅದು ಕೂಡ ಒಂದು ಅಟ್ರಾಕ್ಷನ್ ಅಲ್ವಾ. ಇಲ್ಲಂತೂ ಹ್ಯಾಂಡ್ಮೇಡ್ ಪರ್ಸ್ಗಳು ಕಲರ್ಫುಲ್ಲಾಗಿ ಎಷ್ಟಕ್ಕೊಂದು ವೆರೈಟಿ, ಮತ್ತು ಸರಗಳು ಕೂಡ ನೋಡಿ ಹ್ಯಾಂಡ್ಮೇಡ್ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಹಪ್ಪಳ, ಸಂಡಿಗೆ ಅದೆಲ್ಲನೂ ಕೂಡ ಇದೆ. ಹಲಸಿನ ಮೇಳದಲ್ಲಿ ಇರಲೇಬೇಕಲ್ಲ, ಉಪ್ಪಿನಕಾಯಿ ಅದು ಇದು ಅಂತ. ಅದ್ರ ಪಕ್ಕನೇ ನೋಡಿ ತುಂಬ ಚಂದದ ಸರಗಳು, ಬ್ರೇಸ್ಲೆಟು, ಕಿವಿಗೆ ಹಾಕೋದು ಅದು ಇದು. ನಮ್ಮ ನೋಡಿ ಅವರಿಗೂ ಎಷ್ಟು ಖುಷಿ ಆಯಿತು, ನೋಡ್ತಾ ಇದ್ದಾರೆ. ಹಾಗೆಯೇ ನೆಕ್ಸ್ಟ್ ಇರೋದು ಹೀಗೆ ರೆಡಿಮೇಡ್ ಬ್ಲೌಸ್ಗಳು, ಸಾರಿ ಬ್ಲೌಸ್ಗಳು, ತುಂಬ ವೆರೈಟಿ ಕಾಟನ್. ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು. ಪ್ಲೇನ್ ಸಾರಿಗೆ ಒಳ್ಳೆ ಸೂಟ್ ಆಗುವಂಥದ್ದು. ಬಟ್ಟೆ ಅಂಗಡಿಗಳಂತೂ ತುಂಬಾ ಇದ್ದು. ಹಾಗೆ ಹಲಸಿನ ಹಣ್ಣು ಮತ್ತು ಕಾಯಿಂದ ಮಾಡುವಂಥ ಚಿಪ್ಸ್ಗಳು, ಮತ್ತು ಮಿಕ್ಸರು, ಮತ್ತು ಹಪ್ಪಳ, ಸಂಡಿಗೆ, ಹೀಗೆ ಎಲ್ಲ ವೆರೈಟಿ ತಿಂಡಿ ತಿನಿಸುಗಳೆಲ್ಲ ಇದ್ದು ನೋಡಿ. ಸಂಡಿಗೆ ಅಲ್ವಾ. ಇಲ್ಲಿ ನೋಡಿ ಪಿಂಗಾಣಿಯಿಂದ ಮಾಡಿರುವಂಥ ಪಿಂಗಾಣಿ, ಭರಣಿ ಅಂತ ಹೇಳ್ತಾರಲ್ವ, ಉಪ್ಪಿನಕಾಯಿ ಅದೆಲ್ಲ ಇಟ್ಕೊಳ್ತಿದ್ರು ಮೊದಲು ಇದರಲ್ಲೇ ಜಾಸ್ತಿ. ಹಾಗೆ ಅದೆಲ್ಲ ತುಂಬ ವೆರೈಟಿ ಇತ್ತು, ತುಂಬ ಸ್ಟಾಕ್ ಇತ್ತು ನೋಡಿ. ಅದರದ್ದೇ ಸ್ಟಾಲು, ಮತ್ತು ಗ್ಲಾಸ್ ಐಟಮ್ಗಳು, ಟೀ ಕಪ್, ಸಾಸರ್ಗಳೆಲ್ಲನೂ ಇತ್ತು. ಹಾಗೆ ಬಟ್ಟೆ ಅಂಗಡಿ ಅಂತೂ ಮಿಡ್ಲಲ್ಲಿ ತುಂಬಾ ಇದ್ದು. ರೆಡಿಮೇಡ್ ಟಾಪ್ಗಳು, ಮತ್ತು ನೈಟಿ ಅದು ಇದು ಅಂತ. ಇನ್ನು ನೆಗಡಿ, ಶೀತ, ಕೆಮ್ಮಿಗೆ ಅಂತ ಕೆಲವೊಂದು ಆಯುರ್ವೇದಿಕ್ ಔಷಧಿ ಟೈಪ್ ಇರುತ್ತಲ್ಲ, ಗಿಡಮೂಲಿಕೆಯಿಂದ ಮಾಡಿರುವಂಥದ್ದು. ಅದಲ್ಲದೆ ನೋವಿನ ಎಣ್ಣೆದು ಒಂದು ಸ್ಟಾಲ್ ಇತ್ತು ನೋಡಿ. ಇಷ್ಟೆಲ್ಲ ಬಾಟ್ಲುಗಳನ್ನು ಇಟ್ಕೊಂಡಿದ್ದಾರೆ. ಇನ್ನು ಎಲ್ಲ ಲೇಡೀಸಿಗೂ ಫೇವ್ರೇಟ್ ಇದು ಹ್ಯಾಂಡ್ ಬ್ಯಾಗ್ಗಳು, ವೆನಿಟಿ ಬ್ಯಾಗ್ಗಳು, ವೆರೈಟಿ ಇತ್ತು. ನಾನು ಕೂಡ ತಗೊಂಡಿದ್ದೇನೆ ಆಯಿತಾ, ಮತ್ತು ತೋರಿಸ್ತೇನೆ. ಹಾಗೆ ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸ್ಟಾಲ್ಗಳು, ಉಪ್ಪಿನಕಾಯಿ ಅದು ಇದು ಅಲ್ವಾ. ಹಾಗೆ ಮಕ್ಕಳ ಆಟಿಕೆಗಳು, ಫ್ಲವರ್ ಸ್ಟಾಲ್ಗಳು, ಅಂದರೆ ಆರ್ಟಿಫಿಷಿಯಲ್ ಫ್ಲವರ್ ಇರೋದು ನೋಡಿ. ಜನರನ್ನು ನೋಡಿ ಅಂತೆ, ಎಷ್ಟಕ್ಕೊಂದು ಜನರು ಹರಿಬರಿಯಲ್ಲೇ ಓಡಾಡ್ತಾ ಇದ್ದಾರೆ. ಎಲ್ಲನೂ ನೋಡೋದು, ತಗೊಳ್ಳೋದು. ಸೊ ಇನ್ನು ನಮಗೆ ನಮ್ಮ ಫೇವ್ರೆಟ್ ಐಟಮ್ ಬರುತ್ತೆ ನೋಡಿ,
ಹಲಸಿನ ಮೇಳ ಅಂತ ಹೇಳ್ತಾರಲ್ವ, ಬೇರೆಯೇ ಅಂಗಡಿಗಳನ್ನು ತೋರಿಸ್ತಿದ್ದಾರೆ ಅಂದ್ಕೋಬೇಡಿ, ಬಂದೇ ಬಿಡ್ತು ನಮ್ಮೆಲ್ಲರ ಫೇವ್ರೆಟ್ ಐಟಮ್ಸ್ಗಳು. ಇದು ನೋಡಿ ಹಲಸಿನಕಾಯಿಯ ಮಂಚೂರಿ ಅಂತೆ. ಒಂದು ಕಡೆ ಮುಳ್ಕ ಅಂತ ಹೇಳ್ತಾರೆ, ಸ್ವೀಟ್ ಇದು. ಇನ್ನೊಂದು ಹಲಸಿನಕಾಯಿಯ ಕಬಾಬ್ ಅಂತೆ. ಹಾಗೆಯೇ ವೆರೈಟಿ ಫ್ರೈಡ್ ಐಟಮ್ಸ್ ಇತ್ತು ನೋಡಿ, 1 by 1 ಎಲ್ಲಾನು ಇದೆ. ಇದು ಹಲಸಿನ ಹಣ್ಣಿನ ಗಟ್ಟಿ ಅಥವಾ ಕಡುಬು ಹೇಳ್ತಾರಲ್ವ, ಅದು ಎಲೆಯಲ್ಲಿ ಮಾಡ್ತಾರಲ್ವ, ಎಲ್ರಿಗೂ ಗೊತ್ತೇ ಇದೆ. ಸೊ ಇದೆಲ್ಲ ಐಟಮ್ಸ್ಗಳು ಸಖತ್ತಾಗಿ ಖಾಲಿ ಆಗ್ತಾಯಿತ್ತು. ಇಲ್ಲಂತೂ ತುಂಬಾ ರಶ್ ಇತ್ತು ನೋಡಿ. ಹಾಗೆ ಇಲ್ಲಿ ಇದೆ ನೋಡಿ ದೊಡ್ಡ ಸ್ಟಾಲು, ಹಲಸಿನಕಾಯಿ ಹಣ್ಣಿನಿಂದ ಮಾಡಿರುವಂಥ ಸ್ವೀಟ್ಗಳು, ಹಪ್ಪಳ, ಸಂಡಿಗೆ ಅಂತೂ ನೋಡಿದ್ದೀರಾ. ಇದೆಲ್ಲ ವೆರೈಟಿ ಸ್ವೀಟ್ಗಳಿದ್ದು. ಸೊ ಅಲ್ಲಂತೂ ಓಡಾಡೋದೇ ಕಷ್ಟ ಆಯಿತು ನನಗೆ, ವಿಡಿಯೋ ಮಾಡೋಕ್ಕಂತೂ ತುಂಬ ಕಷ್ಟ ಆಯಿತು. ಅಷ್ಟಕ್ಕೊಂದು ಜನರು ನೋಡಿ ಅಂತೆ, ಎಲ್ಲ ರೋದಲ್ಲೂ ಜನರು ತುಂಬಿದ್ದಾರೆ. ಇಲ್ಲಂತೂ ಬಿಸಿ ಬಿಸಿ ಜಿಲೇಬಿ, ಅದು ಕೂಡ ಸ್ಪೆಷಲ್ ಏನಪ್ಪ ಅಂದರೆ ಹಲಸಿನ ಹಣ್ಣಿನ ಜಿಲೇಬಿ ಬಿಸಿ ಬಿಸಿ ಮಾಡಿಕೊಡ್ತಾನೇ ಇದ್ದರು. ಹಲಸಿನ ಹಣ್ಣಿನ ಎಲ್ಲ ತಿಂಡಿ ತಿನಿಸುಗಳು, ಫ್ರೈಡ್ ಐಟಮ್ಸು, ಜಿಲೇಬಿ ಎಲ್ಲ ಇಲ್ಲೇ ಇತ್ತು. ಎಲ್ಲರೂ ಕೂಡ ತಿಂತಿದ್ರು ಮತ್ತು ಪಾರ್ಸಲ್ ಕೊಂಡೋಗ್ತಿದ್ರು. ಇಲ್ಲಿ ಬೆಣ್ಣೆ ಹಣ್ಣಿನ ಸ್ಟಾಲ್ ಕೂಡ ಇದೆ. ಇಲ್ಲಿ ಪುನಃ ಹಲಸಿನಕಾಯಿಯ ಚಿಪ್ಸು, ಅದು ಇದು ಫ್ರೈಡ್ ಐಟಮ್ಸ್ಗಳು ಕೂಡ ಇದೆ. ಇದೆಲ್ಲರ ಜೊತೆ ಮಾವಿನ ಹಣ್ಣು ಕೂಡ ಇದೆ. ನಾನೇನು ಕಮ್ಮಿ ಅಂತ ಅದು ಬಂದು ಕೂತಿದೆ. ಇನ್ನು ನೇರಳೆ ಹಣ್ಣುಗಳು, ಇದರಲ್ಲೂ ವೆರೈಟಿ ಇದೆ ಆಯಿತಾ. ಬಳ್ಳಾರಿ ಟೈಪ್ ಅಂತೆ, ಆಂಧ್ರ ಟೈಪ್ ಅಂತೆ. ಅಂದರೆ ಸ್ವಲ್ಪ ಹುಳಿ ಇರೋದು, ಒಂದು ಸ್ವಲ್ಪ ಸ್ವೀಟ್ ಇರೋದು, ಹೀಗೆ ಅಂತೆ. ಸೊ ತೊಗೊಳ್ತಾ ಇದ್ದೇನೆ ನಾನು ಕೂಡ, ನೋಡೋಣ ಹೇಗಿರುತ್ತೆ ಅಂತ. ಇನ್ನು ಕತ್ತಿ ಕೂಡ ಇಟ್ಕೊಂಡು ಒಂದು ಸ್ಟಾಲ್ ಇಟ್ಟಿದ್ರು. ಯಾಕಂದರೆ ಹಲಸಿನಕಾಯಿ ತೊಗೊಂಡ್ಮೇಲೆ ಕಟ್ ಮಾಡಲಿಕ್ಕೆ ಕತ್ತಿ ಬೇಕಲ್ವಾ. ಹಾಗೆ ಬೇರೆ ಎಸೆನ್ಸ್ ಇರೋ ಬಾಟ್ಲುಗಳು ನೋಡಿ, ಶರ್ಬತ್ತೆಲ್ಲ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಲಿಕ್ಕೆ. ಸೊ ಇಲ್ಲಿದೆ ನೋಡಿ ಬಿಸಿ ಜಿಲೇಬಿಗಳು. ಎಲ್ಲ ಐಟಮ್ಗಳಲ್ಲಿ ಈ ಐಟಮ್ ಅಂತೂ ಸಖತ್ತಾಗಿ ಖಾಲಿಯಾಗಿಬಿಟ್ಟಿದೆ. 2-3 ಕಡೆ ಹೀಗೆ ಜಿಲೇಬಿ ಅಂಗಡಿಗಳು ಇತ್ತು. ಎಲ್ಲ ಕಡೆನೂ ರಶ್ ಇತ್ತು. ಆದರೆ ಎಷ್ಟಕ್ಕೊಂದು ವೆರೈಟೀಸ್ ಇದೆಯಪ್ಪ. ಇಲ್ಲೊಂದು ಕಪಲ್ ನೋಡಿ, ಅವರಿಬ್ಬರು ಎಷ್ಟು ಖುಷಿಯಿಂದ ಒಂದು ಸೇಲ್ ಮಾಡ್ತಿದ್ದಾರೆ. ಹಲಸಿನ ಹಣ್ಣಿನ ಪಾಯಸ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಹಲಸಿನ ಹಣ್ಣಿನ ಕಡುಬು ಕೂಡ ತೋರಿಸ್ತಾರೆ ನೋಡಿ. ಅವರ ಹುರುಪನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು ಆಯಿತಾ. ಇಲ್ಲೊಂದು ಅಂಗಡಿ ಇದೆ ನೋಡಿ, ಎಷ್ಟಕ್ಕೊಂದು ಹೂಗಳಿವೆ. ಗುಲಾಬಿ ಹೂಗಳು, ಪಾರಿಜಾತ, ಅದು ಇದು ಅಂತ ಮಾಲೆಗಳೇ ಇದೆ. ಆದರೆ ಎಲ್ಲನೂ ಕೂಡ ಆರ್ಟಿಫಿಷಿಯಲ್ ಅಂದರೆ ನಂಬ್ತೀರಾ, ತುಂಬಾ ಚೆನ್ನಾಗಿದೆ. ಇದನ್ನು ನೋಡಿ ಕಥಕ್ಕಳಿ ಮುಖ ಇದ್ದು ಲಾವಂಚದಿಂದ ಮಾಡಿರುವಂಥದ್ದು. ಕೆಲವರು ಇದನ್ನು ಮನೆಯಲ್ಲಿ ಇಟ್ಕೋತಾರೆ. ಇಲ್ಲಿ ನೋಡಿ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋಕ್ಕೋ ಏನೋ ಫ್ರೀಝರಲ್ಲಿ ಇಟ್ಟಿದ್ದನ್ನು ಕಟ್ ಮಾಡ್ತಿದ್ದಾರೆ ನೋಡಿ. ಇದು ಕೂಡ ಎಲ್ಲ ಹಲಸಿನ ಹಣ್ಣಿನ ಸ್ವೀಟ್ಗಳು. ಮತ್ತು ಹಲಸಿನಕಾಯಿಯ ಸೊಳ್ಳೆ ಅಥವಾ ತೊಳೆ ಅಂತ ಹೇಳ್ತೇವಲ್ವ, ಅದನ್ನು ಕೂಡ ಉಪ್ಪಲ್ಲಿ ಹಾಕಿರ್ತಾರೆ ನೋಡಿ, ಸಾಲಾಗಿ ಡಬ್ಬಗಳಲ್ಲಿವೆ. ಅವುಗಳನ್ನು ಸೀಸನ್ ಅಲ್ಲದ ಟೈಮಲ್ಲಿ, ಅಂದರೆ ಹಲಸಿನಕಾಯಿ ಸಿಗದ ಟೈಮಲ್ಲಿ ಕೂಡ ನಾವು ಅದನ್ನು ಇಟ್ಕೊಂಡ್ರೆ, ಹೀಗೆ ಮಾಡಿ ಇಟ್ಕೊಂಡ್ರೆ
ಬೇರೆ ಬೇರೆ ವೆರೈಟಿ ಅಡುಗೆ ಮಾಡ್ಕೊಂಡು ತಿನ್ಬೋದು. ಇಲ್ಲೊಂದು ಅಗರಬತ್ತಿಯ ಸ್ಟಾಲ್ ಇದೆ ನೋಡಿ, ರುದ್ರಾಕ್ಷಿ, ಅಲೋವೆರಾ, ಅಶ್ವಗಂಧ ಎಲ್ಲದರಿಂದ ಮಾಡಿರುವಂಥದ್ದು. ನಾನೊಂದು ಪ್ಯಾಕೆಟ್ ತೊಗೊಂಡೆ ಗಂಧದ್ದು, ತುಂಬಾ ಚೆನ್ನಾಗಿದೆ. ಅಂತೂ ಫೈನಲಿ ನಾವು ಯಾವುದಕ್ಕೆ ಬಂದಿದ್ದೇವೆ ಅವುಗಳೆಲ್ಲ ಇಲ್ಲೇ ಇವೆ ನೋಡಿ ಸ್ಟಾಕ್ಗಳು. ಇಲ್ಲಿ ನೋಡಿ ಎಷ್ಟು ದೊಡ್ಡದ ಹಲಸಿನ ಕಾಯಿ ಅಂತ, ಒಂದು 10 ಜನ ಕೂತು ಆರಾಮಾಗಿ ತಿನ್ಕೋಬೋದು. ತುಂಬ ಸ್ಟಾಕ್ ಇದೆ, ಮನೆಗೆ ಬೇಕಾದರೆ ಕೊಂಡೋಗ್ಬೋದು ಅಂತ ಅಲ್ಲಿ ಹೊರಗಡೆ ಇಟ್ಟಿದ್ರು. ಹಾಗೆ ಅದರಿಂದ ಮಾಡಿರುವಂಥ ಕೆಲವು ತಿಂಡಿಗಳನ್ನು ತಿಂತಾ ಇದ್ದಾರೆ ಖುಷಿಯಲ್ಲಿ, ಐಸ್ ಕ್ರೀಮು ಅದು ಇದು ಅಂತ. ಹಾಗೆ ಇಲ್ಲೊಂದು ಕಡೆ ಪಕೋಡ ಕೂಡ ಮಾಡ್ತಿದ್ದಾರೆ ಬಿಸಿ ಬಿಸಿಯಾಗಿ ನೋಡಿ ಅಂತೆ. ಹಾಗೆ ಸಂಜೆ ಟೈಮ್ ಅಲ್ವಾ, ಇಂಥದ್ದೆಲ್ಲ ತಿನ್ನಲಿಕ್ಕೆ ಖುಷಿ ಆಗುತ್ತೆ. ಇದೆಲ್ಲ ಸ್ವೀಟ್ಗಳು, ಬರ್ಫಿ ಅದು ಇದು ಅಂತ. ಅಲ್ಲೇ ಒಂದು ಕಡೆ ನೋಡಿ ಎಲ್ಲನೂ ಫ್ರೆಶ್ ಆಗಿ ಮಾಡಿ ಕೊಡ್ತಾ ಇದ್ದಾರೆ. ಈ ಗ್ಲೌಸ್ ಎಲ್ಲ ಹಾಕ್ಕೊಂಡು ಹೈಜೆನಿಕ್ಕಾಗಿ ಕೊಡ್ತಾ ಇದ್ದಾರೆ. ಸೊ ನೋಡಿ ಫುಲ್ ಎಲ್ಲರೂ ಕೂಡ ಖರೀದಿ ಮಾಡೋದು ತಿನ್ನೋದು ಎಲ್ಲದು ಬ್ಯುಸಿ ಆಗಿಬಿಟ್ಟಿದ್ದಾರೆ ಜನರಿಲ್ಲಿ. ಇನ್ನು ಇಲ್ಲಿ ಪಾನಿಪೂರಿ ಅದು ಇದು ಸ್ನ್ಯಾಕ್ಸ್ ಮತ್ತು ಶರಬತ್ತು ಅದು ಕೂಡ ಇತ್ತು, ಲಿಂಬು ಶರಬತ್ತು. ಇನ್ನು ಇಲ್ಲಿ ಬಟರ್ ಫ್ರೂಟ್ ಅಂತ ಹೇಳ್ತಾರಲ್ವ, ಬೆಣ್ಣೆಹಣ್ಣು, ಅದು ಕೂಡ ಇತ್ತು. ನಾನು ಸ್ವಲ್ಪ ತಗೊಂಡೆ ನೋಡೋಣ ಅಂತ. ಅಂತೂ ನೋಡಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಕೂಡ ಬಂದಿದ್ದಾರೆ, ಪ್ರತಿಯೊಬ್ಬರು ಬಂದಿದ್ದಾರೆ. ಫುಲ್ಲು ಹಾಲ್ ತುಂಬ ಜನರು. ಫ್ಯಾನ್ಗಳ ವ್ಯವಸ್ಥೆ ಚೆನ್ನಾಗಿದೆ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಜನರಿಗೆ. ಆರಾಮಾಗಿ ಓಡಾಡಿಕೊಂಡು ಫುಲ್ ಎಲ್ಲ ಸ್ಟಾಲ್ಗಳನ್ನು ನೋಡಿಕೊಂಡು ಖುಷಿಯಾಗಿ ಮನೆಗೆ ಹೋದರು. ಇಲ್ಲೊಂದು ಕಡೆ ಹಲಸಿನ ಹಣ್ಣನ್ನು ಹೆಚ್ಚಿಟ್ಟಿದ್ದಾರೆ, ಯಾರಿಗೆ ತಿನ್ನಬೇಕು ಅಲ್ಲೇ ಅಂತ ಅನಿಸುತ್ತೆ ನೋಡಿ ಅಂಥವರಿಗೆ. ಇನ್ನು ಪಾರ್ಸಲ್ ಕೂಡ ತೊಗೊಂಡು ಹೋಗ್ಬೋದು. ಮತ್ತು ನಾನು ಕೂಡ ಮನೆಗೆ ತೊಗೊಂಡು ಬಂದೆ ಹಲಸಿನ ಹಣ್ಣನ್ನು. ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ಔಟ್ಸೈಡಲ್ಲಿ ನೋಡಿ ಕೆಲವೊಂದು ಗಿಡಗಳನ್ನು ಇಟ್ಟಿದ್ದಾರೆ ಮನೆಗೆ ತೊಗೊಂಡು ಹೋಗೋಕ್ಕೆ. ಟೋಟಲಿ ಹೇಳಬೇಕಾದ್ರೆ ಹಲಸಿನ ಹಣ್ಣಿನ ಮೇಳ ಏನಿದೆ ಸಖತ್ತಿತ್ತು. ಮತ್ತು ಅದನ್ನು ಹೇಗೆ ಅರೇಂಜ್ ಮಾಡಿದ್ರಂದರೆ, ಸ್ಟಾರ್ಟಿಂಗಲ್ಲಿ ಡ್ರೆಸ್ ಶಾಪ್ಗಳು, ಜ್ಯುವೆಲ್ರಿ ಶಾಪ್ಗಳನ್ನೆಲ್ಲ ಇಟ್ಬಿಟ್ರು ಹೆಚ್ಚಾಗಿ. ಹಾಗೆ ಜನರಿಗೆಲ್ಲ ಅದೇ ಇಂಟ್ರೆಸ್ಟ್ ಅಲ್ವಾ, ಫಸ್ಟ್ ಅದನ್ನೆಲ್ಲ ತಗೊಂಡು ಬಂದು ಓಡಾಡಿಕೊಂಡು ನಿಂತು ಮಾಡಿ ತುಂಬ ಹಸಿವಾಗ್ತಾ ಇದೆ ಅಂತ ಅನಿಸುವಾಗ ಲಾಸ್ಟಿಗೆ ಹಲಸಿನ ಹಣ್ಣಿನ ಅಥವಾ ಕಾಯಿಯ ಫ್ರೈಡ್ ಐಟಮ್ಸು, ಸ್ವೀಟ್ಗಳು ಮತ್ತು ಬಿಸಿ ಬಿಸಿ ಜಿಲೇಬಿ ಕೂಡ ಮಾಡಿಕೊಡ್ತಿದ್ರಲ್ವ, ಅದೆಲ್ಲ ಲಾಸ್ಟಿಗೆ ಇಟ್ಬಿಟ್ರು. ಅದನ್ನೆಲ್ಲ ತಿಂದ್ಕೊಂಡು ಖುಷಿಯಾಗಿ ಲಾಸ್ಟಿಗೆ ಮನೆಯಲ್ಲೂ ಮಾಡ್ಕೊಂಡು ತಿನ್ನೋಣ ಅಂತ ಹಲಸಿನಕಾಯಿ ಆಗಲಿ ಹಣ್ಣಾಗಲಿ ತೊಗೊಂಡು ಹೋಗ್ತಾರಲ್ಲ, ಅದನ್ನೆಲ್ಲ ಸ್ಟಾಕ್ಗಳನ್ನು ಲಾಸ್ಟಿಗೆ ಇಟ್ಟಿದ್ರು. ಚೆನ್ನಾಗಿದೆ ಅಲ್ವಾ ಪ್ಲ್ಯಾನ್. ಒಟ್ಟಾರೆ ಹಲಸಿನ ಮೇಳ ಏನಿದೆ ನೋಡಿ ಇವತ್ತಿಂದು ಸಖತ್ತಾಗಿತ್ತು, ಸೂಪರಾಗಿತ್ತು. ಹೂವಿನ ಗಿಡಗಳು, ತರಕಾರಿ ಗಿಡಗಳೆಲ್ಲನೂ ಇಟ್ಟಿದ್ರು. ಹಾಗೆ ಕೆಲವರು ಅದನ್ನು ಕೂಡ ಕೊಂಡೋದ್ರು ಲಾಸ್ಟಿಗೆ. ಹಾಗೆ ನೋಡಿ ಎಲ್ಲರೂ ಕೂಡ ಎಷ್ಟು ಖುಷಿಯಾಗಿ ಓಡಾಡಿಕೊಂಡು ಖುಷಿಯಲ್ಲಿ ಬರ್ತಿದ್ದಾರೆ ಅಂತ ಅಲ್ವಾ. ಇವತ್ತಿನ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.